ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡೋವರಿಗೆ ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರಿಗೆ ಇದು ವೇಕೆಂಟ್ ಆಗಿರೋದು 6%, ಬ್ಯಾಕ್ಲಾಗ್ 6%. ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು. ಇದು ಒಂದು. ಆಮೇಲೆ ಈಗ ನಾವು 6/6/5 ಪ್ರಕಾರ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದ್ದು. ಆ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆದು ಇವತ್ತೇನು ತೀರ್ಮಾನ ಆಗಿದೆ, $5.25, 5.25, 5.25 plus 4.45. I mean 4.5. ಅದರ ರೀತಿಯ ನೋಟಿಫಿಕೇಶನ್ ಅನ್ನು ರೀಇಶ್ಯೂ ಮಾಡೋದು ಬರ್ತದೆ. 5% ಅಂತ ಹೇಳಿ ಬರ್ತದೆ. ಹೀಗೆ 5% ಒಳಗಡೆ ಸುಮಾರು 20% 59 ಜಾತಿಗಳು ಅಲೆಮಾರಿ ಜಾತಿಗಳಿಗಳು ಅವ್ರಿಗೆ ಮೀಸಲು ಪ್ರತಿ 5 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ಕೊಡ್ತಾರೆ. ಪ್ರತಿ 5 ಪೋಸ್ಟ್ಗಳಲ್ಲಿ ಈಗ 4.5 ಕೋರ್ಟ್ನಲ್ಲಿ ನಾವು ಆಕ್ಟ್ ಮಾಡಿರೋದು 5, ಈಗ 4.5. ಅದರಲ್ಲಿ 1 ಪೋಸ್ಟ್ ಕಡ್ಡಾಯ, ಅಲೆಮಾರಿಗಳು 59 ಕ್ಯಾಸ್ಟ್. ಓವರಾಲ್ 20%. ಅವ್ರು ಇಲ್ಲೇ ಇದ್ರೆ ನೆಕ್ಸ್ಟ್ ಅದೇ ಕ್ಯಾಟಗರಿಗೆ I hope that I made myself very clear. ಸಂಭ್ರಮ ಕಾಣ್ತಾ ಇಲ್ವಲ್ಲ ಅಂತ ಆಶ್ಚರ್ಯ ಆಗಿದೆ. ಇಂಥ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಾಗ ಎಲ್ಲರ ಮುಖದಲ್ಲೂ ಕಾಣಬೇಕಾದ ಸಂಭ್ರಮ ಕಾಣ್ತಾ ಇದೆ. ಖುಷಿಯಾಗಿ ಇದ್ದೀವಿ, ಸಂತೋಷಿಸ್ತಾ ಇದ್ದೀವಿ. ಮುಂಬೈ ಇಂಡಿಯನ್ ಸೋತರು recruitment will start. Recruitment immediately will start. What if the court verdict is different? 6% ಬ್ಯಾಕ್ಲಾಗ್ ಇಟ್ಟಿದ್ದೀವಲ್ರಿ. ಸರ್, ಇದನ್ನ ಅಧಿಸೂಚನೆ ಯಾವಾಗ ಕೊಡ್ತೀವಿ? ಇನ್ನೇನು ಹೇಳ ಮಾದೇವ ಸರ್, ಅಧಿಸೂಚನೆ ಯಾವಾಗ ಕೊಡ್ತೀವಿ ಸರ್? ಸಿಎಂ ಸರ್ ನೋಟಿಫಿಕೇಶನ್ ವ್ಯವಸ್ಥೆ ಫೆಬ್ರವರಿನಲ್ಲಿ ಬೋರ್ಡ್ ಆಫ್ ಕ್ಲಬ್ 3 lakh ವೇಕೆಂಟ್ ಇರಬೇಕು. ನೀವು 50,000 ಸರ್ ಈಗ ಇತರ ರಿಸರ್ವೇಶನ್ ಕ್ಲಿಯರ್ ಆಗಿದೆ. ನೀವು ನೋಟಿಫಿಕೇಶನ್ ಮಾಡ್ಬೋದಿಲ್ಲ ಸರ್? ಪ್ರೊಸೆಸರ್ ಪಾಸ್ ಮಾಡ್ತಾರೆ ಟೈಮ್ ತಗೋತಾರೆ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಮಾಡ್ತೀವಿ, ಅದ್ರ ವರ್ಷ ಇನ್ನೂ ಜಾಸ್ತಿ ಮಾಡ್ತೀವಿ. ನಾವು ಈಗ ಇನ್ನ 3 ವರ್ಷ ತುಂಬೇ ಇಲ್ಲ ನಮ್ದು. ಈ ಡಿಸಿಷನ್ ಆಯ್ತಲ್ಲ, ಈಗ ಡಿಸಿಷನ್ ಆಯ್ತಲ್ಲ. ಈಗ ಅಲೆಮಾರಿಗಳಿಗೆ we have taken care more than what they were requesting. No, that doesn't matter. This will answer all their doubtful questions. ಆಮೇಲೆ ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ.
ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ. ದಲಿತ ಸಮುದಾಯದ ಸರ್, ಎಲ್ಲ ಸ್ವಾಮೀಜಿಗಳೆಲ್ಲ ದಲಿತ ಸಮುದಾಯದ ಎಲ್ಲ ಸಂಘಟನೆಗಳು ಇದನ್ನು ಒಪ್ಕೊಳ್ತವೆ ಅಂತ ಭಾವಿಸ್ತೀವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಪ್ಕೊಳ್ತಾರೆ. ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಕ್ಕೂರಿನಿಂದ ಒಪ್ಕೊಂಡಿರೋದ್ರಿಂದ ದಲಿತ ಸಂಘಟನೆಗಳು ಕೂಡ ಒಪ್ಕೊಳ್ತವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಲ್ಲ ದಲಿತ ಸಂಘಟನೆಗಳನ್ನು ಕೇಳಿದ್ದೀವಿ, ಎಲ್ಲರ ಜೊತೆಯಲ್ಲಿ ಸಂವಾದ ಮಾಡಿದ್ದೀವಿ. ಶಾಸಕರು ಮಂತ್ರಿಗಳು ಚರ್ಚೆ ಮಾತಾಡಿ ಮುನಿಯಪ್ಪ. ಮಾತಾಡಿ ನೀವು ಮಾತಾಡಿ. ಇಲ್ಲ ಮಾಡಿ ಮಾತಾಡಿ ಮುಗಿಸು. ಎಲ್ಲರೂ ವಿಶ್ವಾಸ ತಗೊಂಡಿದ್ದೀವಿ. ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಇವತ್ತು ಆಗಿದ್ದು 5 to 10 minutes ಡಿಸ್ಕಷನ್ ಅಷ್ಟೇ, ಇದಕ್ಕೇನು ಚರ್ಚೆ ಆಗಲಿಲ್ಲ. ಅಂದರೆ ಪಕ್ಷದ ನಿಲುವು, ಸರ್ಕಾರದ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿ ಮತ್ತು ದಲಿತ ಸಮುದಾಯಗಳಿಗೆ ಸಮನ್ವಯತೆ ಸಾಧಿಸೋಕ್ಕೆ ಬೇಕಾದಂಥ ಒಳ ಮೀಸಲಾತಿಯ ವಿತರಣೆ ಇವೆರಡೂ ಕೂಡ ಒಮ್ಮಟ್ಟಿಗೆ ಯುನಾನಿಮಸ್ಲಿ ಒಕ್ಕಲಿನಿಂದ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಭೇಟಿಯಾಗಿದ್ದಾವೆ. ಲೆಫ್ಟು ರೈಟು ಬೋಗಿ ಲಮಣಿ ಎಲ್ಲ ಬಿಡೋದು ಬೈಂಡ್ಲ ರೋಷನ್ ಪಾಯಿಂಟ್ ಅವೆಲ್ಲ ಒಪ್ಪಿಗೆ ಆಗಿದೆ. ಒಳ ಮೀಸಲಾತಿ ಒಪ್ಪಿನೇ ನಾವು ಹಿಂದೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು. ಕೋರ್ಟ್ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಂಗೆ ತಡೆ ಬಂತು, ಹೀಗಾಗಿ ಎಲೆಕ್ಷನ್ ಬಂತು, ನಿಧಾನ ಆಯಿತು. ಅಷ್ಟರೊಳಗಡೆ ಕೆಲವು ಸಂಘಟನೆಗಳು ಅನ್ರೆಸ್ಟ್ ಆದವು, ಕಾನೂನನ್ನು ಅಡ್ಡ ಬಂತು, ಚುನಾವಣಾ ನೀತಿಗಳು. ಹೀಗಾಗಿ ಇವತ್ತು ತೀರ್ಮಾನ ಐತಿಹಾಸಿಕ ಮಾಡಿದ್ದೇವೆ. ಮೇನು ಏನು ಅಂದರೆ, ಈ ಒಂದು ಗ್ರೂಪ್ಗಳನ್ನು ಮಾಡಿ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಅನ್ನುವಾಗ ರಿಕ್ರೂಟ್ಮೆಂಟ್ ಬರುತ್ತಲ್ಲ, ರೋಸ್ಟರ್ ಪಾಯಿಂಟ್ಸ್, ಅಲ್ಲಿ ಗೊಂದಲ ಆಯಿತು. ಯಾವುದೋ ಒಂದು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ರೂಲ್ಸ್ನ ಫ್ರೇಮ್ ಮಾಡೇ ಇಲ್ಲ, ಮಾಡೋಕ್ಕಿಂತ ಮೊದಲೇ ನೋಟಿಫಿಕೇಶನ್ ಹಾಕ್ಬೋದು. ಈ ಥರ ರಿಕ್ರೂಟ್ ಮಾಡಿದ್ದು ಗ್ರೂಪ್ ಹೇಗೆ ಒಬ್ಬರಿಗೆ ಹೊರಟೋಗುತ್ತೆ ಅಂತೇಳಿ. ಹೀಗಾಗಿ ರಾಜ್ಯಾದ್ಯಂತ ಗೊಂದಲ ಸೃಷ್ಟಿಯಾಗಿ ಅನುಮಾನ ಅವರವಷ್ಟಿಗೆ ಶುರುವಾಗಿ ಅವರೆಲ್ಲ ಭಯಭೀತರಾಗಿ ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂತೇಳಿ ಅವರಷ್ಟಕ್ಕೆ ಅವರೇ ಮಾಡಿದ್ರು. ಕೆಲವರು ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಅವರೆಲ್ಲ ಎತ್ಕಟ್ಟತಕ್ಕಂಥ ಪ್ರಯತ್ನಗಳು ನಡೆದವು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ, ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ನಾವು. ಹಾಗಾಗಿ ಅವರು ಕೆಲವರು ನಮ್ಮ ಸರ್ಕಾರದ ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ ನಾಯಕರು ಗೂಬೆಗೂ ಕೊಡಿಸೋ ಪ್ರಯತ್ನಗಳನ್ನು ನೀವು ನೋಡಿದ್ರಿ. ಎಲ್ಲ ಸಭೆಗಳಲ್ಲಿ ನೀವೇ ವರದಿಗಳನ್ನು ಮಾಡಿದ್ದೀರಿ. ಈಗ ಅದಕ್ಕೆ ಯಾವುದೂ ಆಸ್ಪತ್ರೆ ಇಲ್ಲ. ರೋಸ್ಟರ್ ಪಾಯಿಂಟ್ 15ಕ್ಕೆ ಮಾಡುವಾಗ 3 ಗುಂಪುಗಳಿದ್ದಾವೆ, ABC. ಸಿ ಒಳಗಡೆ ಅಲೆಮಾರಿ ಇಟ್ಟಿದ್ದೀವಿ. ಅಲ್ಲಿ ಮಾಡುವಾಗ 3 ಗುಂಪುಗಳಿಗೆ ಒಂದೇ ಬಾರಿಗೆ ಅವರಿಗೆ ಮೀಸಲಾತಿ ಸಿಗಬೇಕೆಲ್ಲರೂ. ಅಂದರೆ 15 ಪಾಯಿಂಟ್ ಇದ್ರೆ 15 ಪಾಯಿಂಟ್ಗೂ ಸಿಗಬೇಕು, 15 ಪಾಯಿಂಟನ್ನು ಕವರ್ ಆಗಬೇಕು 3ಕ್ಕೂ. ಅದಕ್ಕಿಂತ ಕಡಿಮೆ ಇದ್ದರೆ ಆ ಮೀಸಲಾತಿ, SC ಮೀಸಲಾತಿ ಅದಕ್ಕಿಂತ ಕಡಿಮೆ ಇರೋ 3 ಗುಂಪುಗಳಿಗೂ ಅನ್ವಯ ಆಗದೇ ಇದ್ದರೆ, ಒಬ್ಬರಿಗಾದರೆ ಇಬ್ಬರಿಗಾದರೆ, ಇಬ್ಬರು ಉಳ್ಕೊಂಡ್ರೆ ಅಥವಾ ಒಬ್ಬರು ಉಳ್ಕೊಂಡ್ರೆ ಅಂಥ ಕಡೆ ಒಳ ಮೀಸಲಾತಿ ಅನ್ವಯ ಆಗೋದಿಲ್ಲ. ಅದರ ಬದಲು ನಾವು ಅದನ್ನು SC ಜನರಲ್ ಅಂತ ಇಟ್ಟಿದ್ದೀವಿ. ಇದು ಆಂಧ್ರ ಪ್ರದೇಶದಲ್ಲೂ ಕೂಡ ಮಾಡಿದ್ದಾರೆ ಇದೇ ರೀತಿಯ. ಸೊ ಹೀಗಾಗಿ 1 ಪೋಸ್ಟ್ ಇರಲಿ, 2 ಇರಲಿ, ಅಥವಾ 3ಕ್ಕಿಂತ ಕಡಿಮೆ ಅಂದರೆ 15% ಮೀಸಲಾತಿಯನ್ನು ಕವರ್ ಮಾಡೋಕ್ಕಾಗಿದ್ರೆ ಅಂಥದ್ರಲ್ಲಿ ಒಳ ಮೀಸಲಾತಿ ಅನ್ವಯ ಆಗೋದಿಲ್ಲ. ಅದನ್ನು ನಾವು SC ಜನರಲ್ ಅಂತ ಮಾಡಿದ್ವಿ. ಹೀಗಾಗಿ ಯಾರು ಗೊಂದಲ ಪಡುವಂಥ, ಆತಂಕ ಪಡುವಂಥ ಅಗತ್ಯ ಇಲ್ಲ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆಯ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದರು. ಈ ಎಲ್ಲ ವಿಷಯದ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ, ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಥ್ಯಾಂಕ್ ಯು. 17+7% ಮಾಡಲಿಕ್ಕೆ ಬದ್ಧವಾಗಿದೆ. 17 SC, 7 ST,
24% ಮಾಡಲಿಕ್ಕೆ ಬದ್ಧವಾಗಿದೆ. ಮತ್ತು ಈಗ ನಾವು SCಗೆ 17% ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಕೋರ್ಟು ಒಂದು ವೇಳೆ 17% ಅಂತ ನನ್ನ ಪರವಾಗಿ ತೀರ್ಪು ಬಂದರೆ ಬ್ಯಾಕ್ಲಾಗ್ ಅಂತ 665 ಅಂತ ಮಾಡಿದೀವಲ್ಲ, ಅದನ್ನ 6% ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡ್ತೀವಿ. 3 7 ಮಾಡೋದು. ಎಷ್ಟು ಒಟ್ಟು 24%ಗೆ ಬದ್ಧವಾಗಿದ್ದೀವಿ, 17%ಗೆ SCಗೆ ಬದ್ಧವಾಗಿದ್ದೀವಿ, 7%ಗೆ STಗೆ ಬದ್ಧವಾಗಿದ್ದೀವಿ. Unanimous decision. ಮುಖ್ಯಮಂತ್ರಿಗಳು ಈ ದಿನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಖುಷಿಯಾಗಿ ಹೇಳೋ ಮುನಿಯಪ್ಪ, ಕಾನೂನು ಸಚಿವರು ಮತ್ತು ಮಹದೇವಪ್ಪನವರು ವಿಶೇಷವಾಗಿ ಲೀಡ್ ತಗೊಂಡು ಗೃಹ ಸಚಿವರು ಪ್ರಿಯಾಂಕ್ ಅವರು, ಶಿವರಾಜ್ ತಂಗಡಿಯವರು, ಜೊತೆಯಲ್ಲಿ ಡಾಕ್ಟರ್ MC ಸುಧಾಕರ್ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ಸುರೇಶ್ ತಿಮ್ಮಾಪುರ ಅವರು ಇದ್ದಾರೆ, ಸುರೇಶ್ ಅವರು ತಂಗಡಿಯವರಿದ್ದಾರೆ. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸ ಪುಟಗಳಲ್ಲಿ ಸೇರಿದ್ದಾರೆ. ಸುವರ್ಣಾಕ್ಷರಗಳಲ್ಲಿ ಬರಬೇಕು ಇವತ್ತು ದಿನ. 40 ವರ್ಷಗಳ ಹೋರಾಟಕ್ಕೆ ಸಾಮಾಜಿಕ ಬದ್ಧತೆಯಾಗಿ ಅವರ ಭಾಷಣದಲ್ಲಿ ಕೂಡ ಕಟ್ಟುವಾಗಿ ಹೇಳ್ತಾ ಇದ್ರು. ಎಲ್ಲರಿಗೂ ಸಮಾಗ ಅವಕಾಶ ಮಾಡಿಕೊಡ್ತೀವಿ, ಎಲ್ಲರೂ ಸಮಾಗಿ ಮಾಡಬೇಕು, ಬಸವಣ್ಣವರ ಚಿಂತನೆ ಮೈಗೂಡಿಸ್ಕೊಳ್ಬೇಕು, ನುಡಿದಂತೆ ನಡೀಬೇಕು ಅನ್ನೋದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ನುಡಿದಂತೆ ನಡೆಯೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ತೀರ್ಮಾನವನ್ನು ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಅಂತ ಐತಿಹಾಸಿಕ ಸಮಾವೇಶತೆ ನಮ್ಮ ಪಕ್ಷದ ಹಿರಿಯ ನಾಯಕರು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಆ ದಿನ ಸುರ್ಜೇವಾಲ ಅವರಿದ್ದರು. ನಾವೆಲ್ಲ ಇಲ್ಲಿರೋದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ನಾಯಕ್ ಇದ್ದರು ಮತ್ತು ನಮ್ಮ ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಲಂಬಾಣಿ ಇದ್ದರು. ಮತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಣಯ ಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ, ಅವರೆಲ್ಲರ ಸರ್ವಸಮ್ಮತಿಯಿಂದ ಒಳ ಮೀಸಲಾತಿ ಮಾಡಲಿಕ್ಕಾಗಿದೆ. ಅವರ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ಮಾಡೋಕ್ಕೆ ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಕ್ಕೂರಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿದ್ದಾರೆ. ಒಂದು ಐತಿಹಾಸಿಕವಾದಂಥ ತೀರ್ಮಾನ. 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಮತ್ತು ಮಹದೇವಪ್ಪನವ್ರಿಗೂ, ಗೃಹ ಸಚಿವರಿಗೂ ಮತ್ತು ಕಾನೂನು ಸಚಿವರು ಖರ್ಗೆ ಅವರು, ತಿಮ್ಮಾಪುರ ಅವರು ಮತ್ತು ಶಿವರಾಜ್ ತಂಗಡಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಖ್ಯಮಂತ್ರಿಗಳ ಗಟ್ಟಿ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟು ದಿನ ಏನು ಎಡಗೈ ಬಲಗೈ ಅಂತ ಗಲಾಟೆಗಳು ನಡೀತಿತ್ತು, ಅದಕ್ಕೆ ಇತಿಶ್ರೀಯಾಗಿದೆ. ನಾವೆಲ್ಲ ಅಣ್ಣ ತಮ್ಮಂದಿರು ಹಿಂದಿನಿಂದ ಒಟ್ಟಾಗಿ ಬಂದಿದ್ದೀವಿ, ಮುಂದೇನೂ ಒಟ್ಟಾಗಿ ಹೋಗ್ತೀವಿ, ಒಟ್ಟಾಗಿರ್ತೀವಿ, ಒಟ್ಟಾಗಿ ಬಾಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರ ಅಧ್ಯಕ್ಷತೆಯೊಳಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಇದು ಎಲ್ಲರೂ ಮನವೊಲಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹಿಂದೆ ಏನು ನಾವು 17%ಗೆ 6.5 ಅನ್ನು ಮಾಡಿದ್ದೀವಿ, ಅದೇ ರೀತಿ ಒಳಗೆ ಅದೇ ಪ್ರೊಫೆಷನಲ್ ಟಾರ್ಗೆಟ್ ಇಟ್ಕೊಂಡು 5.25, 5.25 ಮತ್ತು 4.5 ಅಂತ ಇವತ್ತು ಒಂದು ಐತಿಹಾಸಿಕ ನಿರ್ಧಾರ ಎಲ್ಲರನ್ನೂ ಒಪ್ಪಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅದರ ಜೊತೆಗೆ ರೋಸ್ಟರ್ ಬಗ್ಗೆ ನಮ್ಮ ಸಮಾಜ ಎಲ್ಲ ಸಮಾಜದವರಿಗೂ ರೋಸ್ಟರ್ದ ಒಂದು ಆತಂಕ ಇತ್ತು. ಇದು ವಿಶೇಷವಾಗಿ C ಗ್ರೂಪ್ಗೆ ಎದಷ್ಟೇ ಆಗ್ಬಿಡ್ತೈತೆ, ಎ ಆದಮೇಲೆ B
ಅದಕ್ಕಾದ್ಮೇಲೆ ಸಿ ಅಂದರೆ ಕನಿಷ್ಠ 35-40 ವರ್ಷ ಆದಮೇಲೆ ಸಿ ಬರ್ತೈತಿ ಅನ್ನೋದನ್ನ ಎಲ್ಲರಿಗೂ ಆತಂಕ ಇತ್ತು. ನಮ್ಮ ಸಮುದಾಯದ ಎಲ್ಲ ತಜ್ಞರು ಬಂದು ನಮ್ಮ ಹತ್ರ ಆ ವಿಚಾರವನ್ನು ಚರ್ಚೆ ಮಾಡಿದಾಗ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸಚಿವ ಸಂಪುಟದ ಗಮನಕ್ಕೆ ತಂದದ್ನಾಗ ಯಾರಿಗೂ ಅನ್ಯಾಯ ಆಗಬಾರ್ದು. ABC ಇವ್ರು ಯಾರಿಗೂ ಅನ್ಯಾಯ ಆಗಿರ್ತದ ಒಂದೇ ಸತೆ ಅವ್ರಿಗೆಲ್ಲರಿಗೂ ಅಪಾರ್ಟ್ಮೆಂಟ್ ಒಳಗೆ ಅವಕಾಶ ಸಿಗಬೇಕು. ಅದರ ಜೊತೆಗೆ ಸಿ ಗ್ರೂಪ್ನೊಳಗ ಏನು ಅಲೆಮಾರಿಗಳನ್ನೇನು ಹಾಕಿದ್ದಾರೆ, ಅಲೆಮಾರಿನ ಇದ್ದಾರೆ, ಅವ್ರಿಗೆ 5% ಅಂದರೆ 5ಕ್ಕಿಂತನೂ ಕಮ್ಮಿ ಆತಂದ್ರೆ ಅವಾಗ ಜನರಲ್ SC ಅಂತಂದು ಕೆಟಗರಿ ಮಾಡಿರೋದ್ರಿಂದ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಾಸ್ ಆಗಿರೋ ಹೊತ್ತಾಗ ನಾವೆಲ್ಲರೂ ಹಂಚ್ಕೊಳ್ಳುವಂಥ ಕೆಲಸ. ಅದರೊಳಗೆ 5ರೊಳಗೆ 1 ನಾವು ಅಲೆಮಾರಿಗಳು ಕೊಟ್ಟು ಉಳಿದದ್ದು 4 ಸಿ ಕೆಟಗರಿಗೆ ತಗೊಂತೀವಿ. ಅಕಸ್ಮಾತ್ ಅಲೆಮಾರಿಗಳು ಇಲ್ಲ ಅಂದ್ರೆ ಅದು ಸಿ ಕೆಟಗರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರವಾಗಿದೆ. ಅಂದ್ರೆ ಇದು ಈ ರೀತಿ ಆಗಿರೋದ್ರಿಂದ ಯಾವ ಸಮುದಾಯಕ್ಕೂ 101 ಸಮುದಾಯಕ್ಕೂ ಯಾರಿಗೂ ಅನ್ಯಾಯ ಆಗಲಾರ್ದು ಇವತ್ತು ನಿರ್ಧಾರ ಆಗಿದೆ. ಈ ನಿರ್ಪಕ್ಷದ ಮಿತ್ರರು ಹಿಂದೆ ಇದಕ್ಕೇನೇನೋ ಇದನ್ನ ಹಚ್ಚಕ್ಕೆ ಹೋಗಿ ಹಿಂದೆ ನಮ್ಮ ಸಮುದಾಯ 17% ಇದ್ದದ್ನಾಗ ಬಿಜೆಪಿ ಮಿತ್ರರು ನಮ್ಮ ವಿಚಾರದಾಗ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ 17% ಇದ್ದದ್ನಾಗ 4.5% ಕೊಟ್ಟಿದ್ರು. ಇವತ್ತು 15%ನೊಳಗೆ 4.5% ಕೊಟ್ಟಿದ್ದಲ್ಲ, ಅದು ನಿಜವಾಗ್ಲೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2023ರ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ನವರು ಬಹಳ ವರ್ಷಗಳಿಂದ ಬೇಡಿಕೆ ಇದ್ದಂಥ ಒಳ ಮೀಸಲಾತಿಯನ್ನ ನಾವು ಅಧಿಕಾರಕ್ಕೆ ಬಂದಾಗ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಪ್ರಣಾಳಿಕೆಯ ಮೂಲಕ ರಾಜ್ಯದ ಜನತೆಗೆ ಭರವಸೆಯನ್ನ ಕೊಟ್ಟಿದ್ದು. ಅದಕ್ಕೂ ಮೊದಲು 2018ರಲ್ಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು, 2013ರಲ್ಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಅದೆಲ್ಲವನ್ನು ಪರಿಗಣಿಸಿ 2023ರ ಪ್ರಣಾಳಿಕೆಯಲ್ಲಿ ನಾವು ಭರವಸೆಯನ್ನ ಪಕ್ಷ ಕೊಟ್ಟಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮಗೆ ಜ್ಞಾಪಕ ಇರಬಹುದು, 2013ರ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳು 165 158 ಭರವಸೆಗಳನ್ನು ಕೂಡ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಒಂದು ಪಕ್ಷ ಅನುಷ್ಠಾನ ಮಾಡಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 2013ರಿಂದ 2018ರವರೆಗೆ. ಅದೇ ಪ್ರಕಾರ 2023ಕ್ಕೆ ಇವತ್ತು ನಾವು ಪಕ್ಷ ಏನು ಭರವಸೆಗಳನ್ನು ಕೊಟ್ಟಿದ್ದು ಹಂತ ಹಂತವಾಗಿ ಎಲ್ಲವನ್ನು ಕೂಡ ಇವತ್ತು ಅನುಷ್ಠಾನ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಬಹಳ ಮುಖ್ಯವಾದಂಥದ್ದು ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಹರಿಯಾಣದಲ್ಲಿರ್ಬೋದು, ಪಂಜಾಬ್ನಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ಇಲ್ಲಿ ಅವರವರಿಗೆ ತಿಳಿದ ರೀತಿಯಲ್ಲಿ ಅನುಷ್ಠಾನವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ 101 ಸಮುದಾಯಗಳು ಹರಿದು ಹಂಚು ಹೋಗಿರ್ತಕ್ಕಂಥ ಸಮುದಾಯಗಳು. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಏನು ಸಮುದಾಯಗಳು 18% ರಿಸರ್ವೇಶನ್ ಇರುವಂತಹ ಸಂದರ್ಭದಲ್ಲಿ ನಮಗೇನೂ ಸಿಕ್ಕೋದಿಲ್ಲ, ಯಾವುದೋ ಒಂದೆರಡು ಸಮುದಾಯಗಳು ಮಾತ್ರ ಅವರಿಗೆ ಸಿಕ್ಕತ್ತೆ ಅನ್ನುವಂಥ ನೋವನ್ನ ಆಗಾಗ್ಗೆ ಹೇಳ್ತಾ ಇದೆ. ಅದು ಹೋಗಲಾಡಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಸಂಪುಟ ಎಲ್ಲ ತೀರ್ಮಾನವನ್ನ ಮಾಡಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು
ಸವಿಸ್ತಾರವಾಗಿ ಹೇಳಿದ್ದಾರೆ, ನಾನು ಪುನರುಚ್ಚಾರ ಮಾಡಕ್ಕೆ ಹೋಗೋದಿಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಮುದಾಯಗಳ ಪರವಾಗಿ ಐತಿಹಾಸಿಕವಾದಂಥ ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅನಿಸುತ್ತೆ ಇದು ಕರ್ನಾಟಕ ಮಾಡೆಲ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ನಾವು ಇದರಲ್ಲಿ ಕಾನೂನು ಸಚಿವರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮತ್ತು ರಾಜಕೀಯವಾಗಿ ಏನು ಮಾಡಬೇಕು ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ಇದನ್ನು ಯಾವ ರೀತಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಇವೆಲ್ಲವನ್ನು ಕೂಡ ನೋಡೇ ಇವತ್ತು ಸಂಪುಟ ತೀರ್ಮಾನ ಮಾಡಿದೆ. ಅದಕ್ಕಾಗಿ ಬಹುಶಃ ಮುಖ್ಯಮಂತ್ರಿಗಳು ಇವತ್ತು ಒಂದು ರೀತಿಯಲ್ಲಿ ಸಮಾಧಾನವಾಗಿದ್ದಾರೆ. ಯಾಕೆಂದರೆ ಇದು ಬಹಳ ಕಠಿಣವಾದಂಥ ಸಮಸ್ಯೆ ಆಗಿತ್ತು. ಒಂದು ಸಮುದಾಯಕ್ಕೆ ಒಂದು ಮಾಡಿದರೆ ಅವರು ಬೇಸರ ಮಾಡಿಕೊಳ್ತಾರೆ, ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು ಪರ್ಸೆಂಟ್ ಕೊಟ್ಟರೆ ಅವರು ಸಮಾಧಾನ ವ್ಯಕ್ತಪಡಿಸ್ತಾರೆ. ನಾವೆಲ್ಲ ಹೇಳಿದಾಗೆ ಬೇರೆ ಬೇರೆ ರೆಪ್ರೆಸೆಂಟೇಷನ್ಸ್ ಕೂಡ ನಮಗೆ ಬಂದಿದೆ. ಬೇರೆ ಬೇರೆ ಸಮುದಾಯಗಳು ಅವರವರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಪರಿಗಣಿಸಿ ಸ್ವಾಮೀಜಿಗಳು ಕೊಟ್ಟಿದ್ದು ಅದನ್ನೂ ಪರಿಗಣಿಸಿ ಇವತ್ತು ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ಸಮಾನತೆಯಿಂದ ನ್ಯಾಯ ಸಿಕ್ಕುವಂಥ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮಾನ್ಯ ಮುನಿಯಪ್ಪನವರು, ಮಾನ್ಯ ವಿಶೇಷವಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಎಲ್ಲ ಸಂಪುಟದ ಎಲ್ಲ ಸಚಿವರು, ಕಾನೂನು ಸಚಿವರಿಂದ ಆಗಿ ಎಲ್ಲ ಸಚಿವರು, ಯಾರೋ ಒಬ್ಬರೋ ಇಬ್ಬರೋ ಕಾನೂನು ಇದು ಕ್ಯಾಬಿನೆಟ್ಟಲ್ಲಿ ಅಬ್ಸೆಂಟ್ ಇದ್ದು ಅಂದರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ರಾಜಪ್ಪನವರು. ಆದ್ದರಿಂದ ಎಲ್ಲರೂ ಸೇರಿ ಈ ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥದ್ದು. ಅದಕ್ಕಾಗಿ ಮತ್ತೊಂದು ಬಾರಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು, ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಸಾಮಾಜಿಕ ಅಧಿಕಾರ ಸಿದ್ದರಾಮಯ್ಯ ಸಾಹೇಬರಿಗೆ, ಸಾಮಾಜಿಕ ಅಧಿಕಾರ ಸಿದ್ದರಾಮಯ್ಯ ಸಾಹೇಬರಿಗೆ. ಈ ಕಡೆ ಹಂಗೆ ಸೈಡ್ನಲ್ಲಿ ಇದೆಯಲ್ಲ ಸರ್, ಈ ಕಡೆ ಸರ್, ಈ ಕಡೆ ಸರ್, ಅಲ್ಲಿ ಕೂಡ ಮದೇಪ್ನವ್ರು ಕೂಡ ಮುನಿಯಪ್ಪ ಸರ್ ಕರಿಯಪ್ಪ ಸರ್, ಅವ್ರಿಗೆ ಅದೇ ನೋಡೋಣ. ಹೌದು, ನಾವು ಮಾಡಬೇಕಾಗಿತ್ತು. ಸರ್ ಹೋಗಿ ಸರ್, ಸರ್ ಅವ್ರು ಇದು ಮಾಡ್ತಾರೆ ಸರ್. ಕಡೆ ಬೈಟಲ್ ಬಿಡ್ತಾರೆ. ಇಲ್ಲ